ಅವನೇ ನಾವು ಬರ್ತೀವಿ. ನಮ್ಮ ಕುಳ್ಳಿ ಮರಿ ಹಾಕಿದ್ದಾಳೆ ಗೈಸಲ್ಲಿ 4 ಹಾಕೊಳ್ಳಂತೆ. ಸೇಮ್ ಅವಳಂಗೆ ಬ್ಲ್ಯಾಕ್ ಆ್ಯಂಡ್ ವೈಟು ಇಲ್ಲ ಇವಳು ಸ್ಟಿಕ್ ಆಗಿದ್ದಾವಳೆ ಅಲ್ಲಿ. ಗೆಳೆಯನು ಬಡ್ಕೋತಾವನಿವನು, ಇವ್ರಿಗೆ ನಾಯಿ ಹುಚ್ಚು. ಕಿರಣ್ ಬಂದಿದ್ದಾನೆ, ಅವನು ಕಾರ್ ತೆಗಿತಾ ಇದ್ದಾನೆ ಮ್ಯಾರೇಜ್ಗೆ ಹೋಗೋಕ್ಕೆ. ನಾನು ಮೈಸೂರು ಸಿಲ್ಕ್ ಸೀರೆ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಹೇಗೆ ಕಾಣ್ತಿದ್ದೀನಿ? ಅವರು ವೈಟ್ ಆ್ಯಂಡ್ ಗ್ರೇ, ನಾನು ಮೈಸೂರು ಸಿಲ್ಕ್. ಬನ್ನಿ ಚೌಟ್ರಿ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ಇಲ್ಲೇನೋ ಕೇಳಿಸಲ್ಲ, ಗೆಳೆಯ ಬೋಲ್ಟಾ ಅವನು. ಇಲ್ಲೋಡ ಹಾಯ್ ಮಾಡೋ. ಊಟಕ್ಕೆಲ್ಲ ಕುತ್ಕೊಂಡ್ಬಿಟ್ಟಿದ್ದಾರೆ ಆಗ್ಲೇ. ನಾವೀಗ ಮದುವೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಒಂದು ಊಟ ಆಯಿತು ಬೊಮ್ಮನಹಳ್ಳಿಲಿ. ಇಲ್ಲಿಗೆ ಬಂದು ತೋಟಕ್ಕೆ ಮಾವಿನ ಕಿತ್ಕೊಬರೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಮಾವಿನಹಣ್ಣು ಈಸ್ಕೊಂಡು, ನಾನು ಊರ್ಗಿತ್ತಿಗೆ ಮಾವಿನಹಣ್ಣು ತಿನ್ಬೇಕಂತೆ ಚೈತ್ರ. ಇಲ್ಲಿ ಮಾವಿನಹಣ್ಣು ಈಸ್ಕೊಂಡು ಊಟ ಮಾಡಿಕೊಂಡು ರಿಟರ್ನ್ ಉಲ್ವಾಡಿಗೆ ಹೋಗಿ ಚನ್ನಪಟ್ಟಣಕ್ಕೆ ಹೋಗೋದು. ನಾನೆಲ್ಲ ಚೀಲ ತುಂಬತ್ತವನಲ್ಲಪ್ಪ, ಈ ಚೀಲ ಅಂತ ಇದೆ. ಸಾಕಾಗಲ್ಲ ಕಣಪ್ಪ, ತಿಂತಾ ಇರಿ. ಚೀಲ ದೊಡ್ಡದು ಕೊಡ್ಲಾ? ತಿಂತಾ ಇರಿ ಬಾಲಕಿರಣ, ನೀನು ತಿಂತಾ ಇರ್ತಾರೆ. ಕೊಡೋಣ. ಎಣ್ಣೆ ಅಲ್ಲಿಲ್ವಲ್ಲ? ಏ ಹಣ್ಣಾಗಿದೆ ಕಣ. ಮರದ ಮ್ಯಾಗ್ಲ ನೋಡು ಹೆಂಗತ್ತದೆ. ಆ ಚೀಲದಲ್ಲಿ ಏನೈತೆ? ಇದು ಕಾಯಿ, ಅಲ್ಲಿದ್ದಾವೆ ಮರದ ಕೆಳಗಡೆ ಕಿತ್ ಮಡಗಿದ್ದೀನಿ. ಹಣ್ಣೆಲ್ಲ ಇದೆ, ಕಾಯಿ ತೆಂಗಿನಕಾಯಿ. ಹೋಗ್ತಾ ಊರೊಳಗಡೆ ಹೋಗ್ತೀರ ತಾನೇ, ತಿಂತವ್ರಿ. ನಮ್ಮ ಮನೆ ಹತ್ರ ಇಟ್ಬಿಟ್ಟು ಎಲ್ಲ ತೋರ್ಸು. ಅಯ್ಯೋ ಎಷ್ಟು ಬೇವು ತೋರ್ದದ. ರೈಟ್ ರೈಟ್. ಕರ್ಗಾಗಿ ಸಣ್ಣ ಆಗೋಯ್ತೀನಿ. ಈಗೇನು ಬೆಳಗಿದ್ಯಾ ನಡಿ. ಮಾವಿನ ಹಣ್ಣು ಕಾಯಿ ಎಲ್ಲ ಕೊಟ್ಟರು, ತಗೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಆ ಮಾವಿನ ಹಣ್ಣು ಯಾರು? ನಾವೀಗ ಬೊಮ್ಮನಹಳ್ಳಿಗೆ ಬಂದ್ವಿ. ಮೋಹನ್ ಅವ್ರ ಮಾಮೂರ ಮನೆಗೆ ಊಟಕ್ಕೆ ಹೋದರು. ನಾನು ಮತ್ತು ಕಿರಣ್ ಗಿರಿ ಅಣ್ಣವ್ರ ಮನೆಗೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟ ಮಾಡಿಕೊಂಡು ಇಲ್ಲಿಂದ ಹೊರಡಬೇಕು. ಬಟನ್
ವಿಡಿಯೋ ಮಾಡ್ತೀನಿ, ಜಾಸ್ತಿ ಹಾಕ್ಬೇಕು. ಸಾಕು ಸಾಕೋಣ. ನಾನು ಒಂದು ಸ್ವಲ್ಪ ಮಾಂಸ ಇಲ್ಲಿ ಕೊಡು, ಇಲ್ಲಿ ಕೊಡು. ಮೂರು ಇನ್ನು ಸ್ವಲ್ಪ ಐತೆ ಬೇಕಾ? ಜಾಸ್ತಿ ಐತೆ ಗೊಜ್ಜು. ಎಂತಕ್ಕೆ? ಆಯ್ತು ಕಳಿಸಿ. ಗುಣಣ್ಣ ಬಾಯ್. ಅಲ್ಲಿ ಮುಂದೆ ಹಾಕ್ತೀನಿ ಬರಕ್ಕೆ. ಗುಬ್ಬಿಲು ಗುಬ್ಬಿಲು ಒಂದು ಟೋಲ್ 15 ರೂಪಾಯಿ ಬೀಳ್ತದೆ. ನಡೀರಿ, ನೋಡಿ ಪಾಪ ಅವ್ರು ಕಾಯ್ತಾರೆ. ಬನ್ರಿ. ನಮ್ಮ ಕುಳ್ಳಿ ಇಲ್ಲಿ ಮರಿ ಹಾಕಿದಾಳೆ. ಎಲ್ಲೇ ಕುಳ್ಳಿ? ಇಲ್ಲಿ ಕುಳ್ಳಿ ಇದು ಈಚೆ ಕಡೆ ಬಿದಿನಾಯಿ 3 ಹಾಕವಳೆ, 4 ಹಾಕವಳೆ. ಒಂದು ಪಾಪ ಬಿಸಿಲಿಗೆ ಸೊತ್ತಾಗೋಯ್ತೆ. ಅದಕ್ಕೆ ಇವರಲ್ಲಿ ನಮ್ಮ ಗೌಡ್ರು ಅದಕ್ಕೆ ಮನೆ ಮಾಡ್ತಾವ್ರೆ ಇಲ್ಲಿ ನಮ್ಮ ತೋಟದಲ್ಲಿ. ಏ ಕುಳ್ಳಿ, ಇಲ್ಲಿ ಚಿಕ್ಕ ಚಿಕ್ಕದು ಈ 2 ಎಷ್ಟು ಕ್ಯೂಟಾಗೈತೆ. ಇಲ್ಲೊಂದು ಐತೆ ಪಾಪ. ಒಂದು ಮಳೆ ಬಂದು ಇಲ್ಲೆಲ್ಲ ಆಗಲ್ಲ, ಸತ್ತೋಗೈತೆ. ನೀರು ತುಂಬಿಕೊಳ್ಳುತ್ತೆ ಅಂದ್ಬಿಟ್ಟು ಇಲ್ಲ ಮನೆ ಹತ್ರ ಆ ಕಡೆ ತೋಟದಲ್ಲಿ ಮಾಡ್ತಾವ್ರು, ತೋರಿಸ್ತೀನಿ. ಇವನು ಗುಂಡ, ಅವಳು ಕುಳ್ಳಿಯಲ್ಲಿ ಮರಿ ಹಾಕಿರೋದು. ಇವನು ರಾಕಿ, ಇನ್ನೊಬ್ಳು ಬ್ರೌನಿ. ಎಲ್ಲ ಅಲ್ಲಿ ಬ್ರೌನಿ, ಅವಳು ಬ್ರೌನಿ. ಇವನು ಗೆಳೆಯ. ಅವನಿಲ್ಲಿ ಬರಬೇಕು, ಅವ್ರ ಅಣ್ಣನ ಹತ್ರ ಕಂಗಾಡ್ತಾವನೆ. ಸ್ಪೀಕ್. ನನ್ನ ತಮ್ಮ ರಾಜಿ ಬೆಂಡೆಕಾಯಿ ನಟ್ಟಿದ. ಎಲ್ಲ ಚೆನ್ನಾಗಿ ಚಿಗುರ್ತಾ ಐತಿ ಇಲ್ಲಿ ಇಷ್ಟೊಂದು. ಇವ್ರಿಲ್ಲಿ ಮನೆ ಕಟ್ತಾವ್ರಿ ಇಲ್ಲಿ ನಾಯಿ ಮರಿಗೆ. ಹಾಂ, ಇಟ್ಟಿಗೆ ಮನೆ ನಾಯಿ ಮರಿಗಳು ಮನೆ. ಬೆಡ್ ಥರ ಹಾಕ್ಬಿಡು, ಕೈ ಹುಷಾರು. ಕೈ ಹುಷಾರು. ನಾಯಿ ಮನೆ ಬಾಳೆ ಬಂದರೆ ನೆನೆಬಾರ್ದು ಅಂತಷ್ಟೆ. ಅದೇ 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 ಕಟ್ ಮಾಡ್ತೀವಿ ಆ ಕಡೆ. ಸುಮ್ಮನೆ 3 ಮರಿ ಜಾಸ್ತಿ ಸುಮ್ಮನೆ ಬಿಟ್ಟು. ಬಿಸಿಲಿಗೆ ಒಂದು ಮರಿ ಹೆಂಗೆ ಸುತ್ತೋಗ್ಬಿಡುತ್ತೆ? ಬಿಸಿಲು ಒಂದು ಅದು 3 ಟೈಮ್ ಬಿಸಿಲೇ ಇರುತ್ತಲ್ಲ ಮರಿ. ಇದು ದಾರ ತಗೊಂಡು ಕಟ್ಬಿಡಿ ಮರಂಗೆ. ಕಟ್ತೀನಿ. ಹಂಗಂತ ಕಟ್ಟು. ಆ ಕಡೆ ಇಡಬೇಡ, ಅವಳು ಕುಳ್ಳಿ ಬಂದ ಹೋಗಿ ಜಾಗ ಆಗುತ್ತೆ. ಇಲ್ಲೊಂದು ಕಟ್ಟು. ಓಕೆ, ಸಾಕು ಬಿಡು. ಅಲ್ಲೊಂದು ಕಟ್ಟು. ಈ ಕಡೆ ಒಂದು ಇಲ್ಲೊಂದು ಕಟ್ಟು. ಅದು ಕಟ್ಬಿಟ್ರೆ. ಏಯ್, ನೀನ್ ಯಾಕೆ ಬಂದಿದ್ಯಾ ಇಲ್ಲಿಗೆ ಗುಂಡ? ಅಲ್ಲೇ ಒಂದು ದಾರ ಕಟ್ಟು, ಹಂಗೆ ನಾನು ಕಟ್ತೀನಿ ಬಾ. ಹಾಕಿ ಅಯ್ಯೋ ಪಾಪ ಒಂದು ಸದಾಗದೆ. ಏಯ್, ಇವ್ರ ಪೆಡಿಗ್ರಿ ಬಾಕ್ಸ್ ನೋಡ್ಬಿಟ್ರೆ ಸಾಕು, ನಿಂತ್ಬಿಡ್ತಾರೆ ಮನೆ ಮಗ್ಳು ಮುಂದೆ. ಆ ನಾಯಿ ಮರಿ ಆ ಕಡೆಗೆ ಎಸ್ಬಿಡು. ಗೆಳಾಯ್, ಅವರು ಏನೋ ಎತ್ಕೊಂಡು ಹೊರಟವ್ರೆ ಅಂತ. ಗೆಳೆಯ ನಾನು ಇಟ್ಕೊಳ್ಳಲ್ಲ, ಭಯ ಆಗುತ್ತೆ.
ವಾ ಎಷ್ಟು ಕ್ಯೂಟ್ ಆಗಿದೆ. ನೀನ್ಯಾಕೆ ಅವಳನ್ನೇ ಎತ್ಕೊಬರ್ತೀವಿ ಕುತ್ಕೊಂಡ್ಲು. ನೀನು ಅವಾಗಲೇ 3-4 ಮರಿ ನೀನು ನೋಡೇ ಇರಲಿಲ್ವಾ? ಫೈನಲಿ ಮನೆ ಆಯಿತು. ಕೊಳ್ಳಿ ಮಕ್ಕಳಿಗೆ ಕಾಸಲ್ಲಿ ಗಳಿಯಾ ಪಿಚ್ ಗೋ ಪಿಚ್ ಎತ್ಕೋದ್ನಾ ಅರ್ಧಂಬರ್ಧ ಸುಲಿತಾನೆ. ಯಾಕೋ ಸುಸ್ತಾಗ್ಬಿಟ್ಟವನೆ. ಮಟನ್ ಸ್ಮೆಲ್ ಬಿತ್ತಲ್ಲ ಬರೋಲ್ಲ. ಇನ್ನು ಅವನು ಅಡುಗೆ ಮನೆ ಕಡೆಗೆ ತಲೆ ಹಾಕ್ಬಿಡ್ತಾನೆ. ಕುತ್ಕೋ ಆಗ್ತದಮ್ಮ ಗೆಳೆಯ. ಅನ್ನ ಸ್ವಲ್ಪ ಇದಾಕಿ